ನೀವು ಈ ನ್ಯೂಸ್ ನೋಡಿದ್ದೀರಾ? ಬೆಂಗಳೂರಿನ ವ್ಯಕ್ತಿ ವಾಟ್ಸ್ಯಾಪ್ನಿಂದ ಸ್ಟಾಕ್ ಮಾರ್ಕೆಟ್ ಆ್ಯಪ್ ಡೌನ್ಲೋಡ್ ಮಾಡಿ 5.2 ಕೋಟಿ ಲಾಸ್ ಮಾಡಿಕೊಂಡಿದ್ದಾನೆ. 42 ವರ್ಷದ ಸ್ಯಾಲರಿಡ್ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ ಲಾಸ್ ನಂತರ 62 ಲಕ್ಷ ಸಾಲದೊಂದಿಗೆ ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಇವೆಲ್ಲ ನ್ಯೂಸ್ ನೋಡ್ತಾ ಇದ್ದರೆ ನಿಮಗೆ ಏನು ಅನಿಸುತ್ತೆ? ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಂಬ್ಲಿಂಗಾ ಅಥವಾ ಜನರಿಗೆ ಅರ್ಥವಾಗದ ಒಂದು ಪವರ್ಫುಲ್ ಇನ್ವೆಸ್ಟ್ಮೆಂಟ್ ಟೂಲಾ? ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನರಲ್ಲಿರೋ ಒಂದು ದೊಡ್ಡ ನಂಬಿಕೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಂಬ್ಲಿಂಗ್. ಇದು ನಿಜಾನೋ ಅಲ್ವೋ ಅಂತ ತಿಳ್ಕೊಳ್ಳೋಣ. ಗ್ಯಾಂಬ್ಲಿಂಗ್ ಅಥವಾ ಜೂಜಾಟ ಅಂದರೇನು? ನೀವು ನಿಮ್ಮ ಹಣವನ್ನು ಎಲ್ಲಾದರೂ ಲಕ್ನ ಆಧಾರದ ಮೇಲೆ ಹಾಕಿದರೆ ಅದಕ್ಕೆ ಗ್ಯಾಂಬ್ಲಿಂಗ್ ಅಥವಾ ಜೂಜಾಟ ಅಂತ ಕರಿಬೋದು. ಎಕ್ಸಾಂಪಲ್: ಲಾಟ್ರಿ, ಹಾರ್ಸ್ ರೇಸಿಂಗ್, ಬೆಟ್ಟಿಂಗ್, ಕ್ಯಾಸಿನೋ ಗೇಮ್ಸ್ ಇವೆಲ್ಲ ಗ್ಯಾಂಬ್ಲಿಂಗ್. ಗ್ಯಾಂಬ್ಲಿಂಗಲ್ಲಿ ಎಲ್ಲವೂ ಲಕ್ ಮೇಲೆ ಇರುತ್ತೆ. ನಿಮ್ಮ ಲಕ್ ಚೆನ್ನಾಗಿದ್ದರೆ ನೀವು ಒಂದೆರಡು ಬಾರಿ ಗೆಲ್ಬೋದು, ಆದರೆ ಫೈನಲ್ ಆಗಿ ಸೋಲ್ತೀರ. ಫೀಲ್, ಥ್ರಿಲ್, ಹೋಪ್, ಫಿಯರ್ ಇವೆಲ್ಲದರ ಮಿಶ್ರಣವೇ ಗ್ಯಾಂಬ್ಲಿಂಗ್. ಇವಾಗ ಇದನ್ನು ಸ್ಟಾಕ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡೋಣ. ಸ್ಟಾಕ್ ಮಾರ್ಕೆಟ್ ಅಂದ್ರೇನು? ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವುದಾದ್ರೂ ಕಂಪನಿಯ ಶೇರ್ಸ್ ಖರೀದಿ ಮಾಡಿದರೆ ನೀವು ಆ ಕಂಪನಿ ಮಾಡುವ ಬಿಸ್ನೆಸ್ನ ಒಂದು ಪಾರ್ಟ್ ಖರೀದಿ ಮಾಡ್ದಂಗೆ. ಕಂಪನಿಗಳು ಪ್ರಾಡಕ್ಟ್ಸ್ ತಯಾರಿಸಿ ಅದರಿಂದ ರೆವೆನ್ಯೂ ಜನ್ರೇಟ್ ಮಾಡಿ ಸ್ಯಾಲ್ರಿ ಮತ್ತು ಡಿವಿಡೆಂಡ್ಸ್ ಪೇ ಮಾಡಿ ಸಮಯದೊಂದಿಗೆ ಗ್ರೋ ಆಗ್ತವೆ. ಕಂಪನಿ ಗ್ರೋ ಆದಾಗ ನಿಮ್ಮ ಇನ್ವೆಸ್ಟ್ಮೆಂಟು ಗ್ರೋ ಆಗುತ್ತೆ. ಇದು ಲಕ್ ಅಲ್ಲ, ಇದು ಬಿಸ್ನೆಸ್ ಲಾಜಿಕ್. ಹಾಗಾದರೆ ಜನರು ಇದನ್ನು ಗ್ಯಾಂಬ್ಲಿಂಗ್ ಅಂತ ಯಾಕೆ ಹೇಳ್ತಾರೆ? ಯಾಕಂದರೆ ಕೆಲವರು ಅದನ್ನು ಬಳಸೋ ರೀತಿ ಸರಿಯಿಲ್ಲ, ಅದಕ್ಕೆ ಅವರಿಗೆ ಅದು ಗ್ಯಾಂಬ್ಲಿಂಗ್ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಕಂಪನಿಯ ಬಗ್ಗೆ ಯಾವುದೇ ರಿಸರ್ಚ್ ಮಾಡದೆ ಇನ್ವೆಸ್ಟ್ ಮಾಡೋದು. ತುಂಬ ಜನ ಹೊಸ ಇನ್ವೆಸ್ಟರ್ಸ್ ಯಾವುದೇ ಕಂಪನಿಯ ಶೇರ್ಸ್ ಬೈ ಮಾಡೋ ಮುನ್ನ ಆ ಕಂಪನಿ ಏನು ಮಾಡುತ್ತೆ ಅಂತಲೇ ಚೆಕ್ ಮಾಡಲ್ಲ. ಅದರ ಫೈನಾನ್ಷಿಯಲ್ಸ್, ಮ್ಯಾನೇಜ್ಮೆಂಟ್ ಅಥವಾ ಗ್ರೋತ್ ಪೊಟೆನ್ಷಿಯಲ್ ನೋಡಲ್ಲ. ಸುಮ್ಮನೆ ಯಾರೋ ಹೇಳಿದರು ಒಳ್ಳೆ ಸ್ಟಾಕ್ ಅಂತ, ಅದಕ್ಕೆ ನಾನು ಬೈ ಮಾಡಿದೆ ಅಂತಾರೆ. ಆವಾಗ ಏನಾಗುತ್ತೆ? ಸ್ಟಾಕ್ ಪ್ರೈಸ್ ಡೌನ್ ಆದರೆ ಅವರು ಪ್ಯಾನಿಕ್ ಆಗ್ತಾರೆ. ಸ್ಟಾಕ್ ಪ್ರೈಸ್ ಮೂವ್ ಆಗಲಿಲ್ಲ ಅಂದರೆ ಫ್ರಸ್ಟ್ರೇಟ್ ಆಗ್ತಾರೆ. ಯಾಕಂದರೆ ಅವರ ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರಿಗೆ ಯಾವುದೇ ಐಡಿಯಾ ಇರಲ್ಲ, ಬಟ್ ಪ್ರಾಫಿಟ್ ಬೇಕು ಅಷ್ಟೆ. ಎಕ್ಸಾಂಪಲ್ 2: ಯೂಟ್ಯೂಬ್ ಟಿಪ್ಸ್ ಅಥವಾ ವಾಟ್ಸ್ಯಾಪ್ ಫಾರ್ವರ್ಡ್ಸ್ ನೋಡಿ ಶೇರ್ ಖರೀದಿಸೋದು. ನೀವು ಇದನ್ನು ನೋಡಿರ್ತೀರ, ಈ ಸ್ಮಾಲ್ ಕ್ಯಾಪ್ ಸ್ಟಾಕ್ 3 ತಿಂಗಳಲ್ಲಿ ಡಬಲ್ ಆಗುತ್ತೆ, ನೆಕ್ಸ್ಟ್ ಮಲ್ಟಿಬ್ಯಾಗರ್ ಅಲರ್ಟ್. ಜನರು ಯಾವುದೇ ತಾಳ್ಮೆ ಇಲ್ಲದೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾರೆ. ಇದು ಯಾಕೆ ರಿಸ್ಕಿ? ಯಾಕಂದರೆ ಈ ರೀತಿಯ ಟಿಪ್ಸ್ ಪೇಯ್ಡ್ ಪ್ರಮೋಷನ್ಸ್ ಆಗಿರುತ್ತೆ, ಇಲ್ಲ ಪಂಪ್ ಆ್ಯಂಡ್ ಡಂಪ್ ಸ್ಕ್ಯಾಮ್ಸ್ ಆಗಿರುತ್ತೆ. ರಿಯಲ್ ಅನಾಲಿಸಿಸ್ ಮಾಡಿರಲ್ಲ. ಇದು ಗ್ಯಾಂಬ್ಲಿಂಗ್, ಬೇರೆಯವರ ನಂಬಿ ಹಣ ಹಾಕೋದು. ಎಕ್ಸಾಂಪಲ್ 3: ಮಾರ್ಕೆಟ್ ಬಿದ್ದಾಗ ಪ್ಯಾನಿಕ್ ಆಗೋದು. ಸ್ಟಾಕ್ ಮಾರ್ಕೆಟಲ್ಲಿ ಕರೆಕ್ಷನ್ಸ್ ನಾರ್ಮಲ್, ಬಟ್ ಜನ ಪ್ಯಾನಿಕ್ ಆಗಿ ಸೆಲ್ ಮಾಡ್ತಾರೆ. ಈ ಕಂಪನಿಯ ಶೇರ್ಸ್ ಖರೀದಿ ಮಾಡಿ ನಾನು ಮಿಸ್ಟೇಕ್ ಮಾಡಿದೆ ಅಂತಾರೆ, ಕಾನ್ಫಿಡೆನ್ಸ್ ಕಳ್ಕೊತಾರೆ. ಬಟ್ ನೀವು ಕರೆಕ್ಟಾಗಿ ರಿಸರ್ಚ್ ಮಾಡಿ ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಹೆದರೋ ಅವಶ್ಯಕತೆಯೇ ಇಲ್ಲ. ಮಾರ್ಕೆಟ್ ಕರೆಕ್ಷನ್ಸ್ ಒಂದು ಅಪಾರ್ಚುನಿಟಿ ಆಗುತ್ತೆ. ನಾಲೆಜ್ ಇಲ್ಲದೆ ಪ್ಯಾನಿಕ್ ಸೆಲ್ಲಿಂಗ್ ಮಾಡೋದು ಇಮೋಷ್ನಲ್ ಗ್ಯಾಂಬ್ಲಿಂಗ್. ಎಕ್ಸಾಂಪಲ್ 4: ಮಾರ್ಕೆಟ್ ಪೀಕಲ್ಲಿದ್ದಾಗಷ್ಟೇ ಇನ್ವೆಸ್ಟ್ ಮಾಡೋದು. ಭಾರತದಲ್ಲಿ ಇದು ತುಂಬ ಕಾಮನ್. ಮೀಡಿಯಾ ಹೆಡ್ಲೈನ್ಸ್ ಹೇಳುತ್ತೆ, ಮಾರ್ಕೆಟ್ಸ್ ಎಟ್ ಆಲ್ ಟೈಮ್ ಹೈ. ಇದನ್ನು ನೋಡಿ ಜನರು ಇನ್ನೂ ಹೈ ಹೋಗ್ಬೋದು, ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇ ಬೇಡ, ಈಗಲೇ ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ. ಇನ್ವೆಸ್ಟ್ ಮಾಡಿದ ನೆಕ್ಸ್ಟ್ ಡೇನೇ ಮಾರ್ಕೆಟ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಲಾಸ್ ಆಗುತ್ತೆ. ಮಾರ್ಕೆಟ್ನ ಬ್ಲೇಮ್ ಮಾಡ್ತಾರೆ. ಬೈಯಿಂಗ್ ಹೈ, ಸೆಲ್ಲಿಂಗ್ ಲೋ, ಇದು ಕ್ಲಾಸಿಕ್ ಗ್ಯಾಂಬ್ಲಿಂಗ್ ಬಿಹೇವಿಯರ್. ಎಕ್ಸಾಂಪಲ್ 5: ಏನೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು. ಆಪ್ಷನ್ಸ್ ಟ್ರೇಡಿಂಗ್ ಮಾಡೋಕ್ಕೆ ಡೀಪ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಇಮೋಷ್ನಲ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ತುಂಬ ಜನ, ಅದರಲ್ಲೂ ಯಂಗ್ಸ್ಟರ್ಸ್, ಏನೂ ಟ್ರೈನಿಂಗ್ ಇಲ್ಲದೆ
ಪ್ರಾಕ್ಟೀಸ್ ಮಾಡದೆ ಕ್ವಿಕ್ಕಾಗಿ ಪ್ರಾಫಿಟ್ ಮಾಡೋ ಆಸೆಯಿಂದ ಆಪ್ಷನ್ಸ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ರಿಸಲ್ಟ್, ಒನ್ ಬ್ಯಾಡ್ ಡೇ ನೀವು ಕಂಪ್ಲೀಟ್ ಹಣವನ್ನು ಕಳ್ಕೊಬೋದು. ಇದಕ್ಕೆ ಇನ್ವೆಸ್ಟಿಂಗ್ ಅನ್ನಲ್ಲ, ಇದು ಪ್ಯೂರ್ ಗ್ಯಾಂಬ್ಲಿಂಗ್, ಕ್ಯಾಸಿನೋ ಥರ. ಇವೆಲ್ಲವನ್ನು ಗ್ಯಾಂಬ್ಲಿಂಗ್ ಅಂತ ಕರಿಬೋದು. ಕಾರ್ ಡೇಂಜರಸ್ ಅಲ್ಲ, ಆದರೆ ಅದನ್ನು ಓಡಿಸೋದು ಗೊತ್ತಿಲ್ಲದೆ ಸೀಟ್ ಬೆಲ್ಟ್ ಹಾಕದೆ ಓಡಿಸೋದು ಡೇಂಜರಸ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ಗೂ ಇದು ಅಪ್ಲೈ ಆಗುತ್ತೆ. ವೆಲ್ತ್ ಜನ್ರೇಟ್ ಮಾಡೋಕ್ಕೆ ಸ್ಟಾಕ್ ಮಾರ್ಕೆಟ್ ಒಂದು ಪವರ್ಫುಲ್ ಟೂಲ್, ಬಟ್ ಅದನ್ನು ಬಳಸೋ ರೀತಿ ನೀವು ಕಲಿತುಕೊಂಡ್ರೆ ಮಾತ್ರ. ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ? ಇನ್ವೆಸ್ಟ್ಮೆಂಟ್ ಗ್ಯಾಂಬ್ಲಿಂಗ್ ಆಗದಂತೆ ತಡೆಯೋ ಸರಿಯಾದ ದಾರಿ ಇಲ್ಲಿದೆ. ನಂಬರ್ 1, ಇನ್ವೆಸ್ಟ್ ಮಾಡುವ ಮೊದಲು ಅದರ ಬೇಸಿಕ್ಸ್ ಕಲ್ತ್ಕೊಳ್ಳಿ. ಶೇರ್ ಪ್ರೈಸ್ ಯಾಕೆ ಏರುತ್ತೆ ಇಲ್ಲ ಇಳಿಯುತ್ತೆ, ರಿಸ್ಕ್ ವರ್ಸಸ್ ರಿಟರ್ನ್, ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಏನೇನಿದೆ ಲೈಕ್ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಇಂಡೆಕ್ಸ್ ಫಂಡ್ಸ್ ಎಕ್ಸೆಟ್ರಾ. ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಬೇಸಿಕ್ ಫೈನಾನ್ಷಿಯಲ್ ರೇಷಿಯೋಸ್ ಬಗ್ಗೆ ತಿಳ್ಕೊಳ್ಳಿ. ಪಿ ರೇಷಿಯೋ, ROE, ಡೆಟ್ ಟು ಇಕ್ವಿಟಿ, ಪ್ರಾಫಿಟ್ ಗ್ರೋತ್ ಎಕ್ಸೆಟ್ರಾ. ನಿಮ್ಮ ಹಣ ಹಾಕೋ ಮೊದಲು ಸ್ವಲ್ಪ ಕಲಿಯೋದಕ್ಕೆ ಟೈಮ್ ಕೊಡಿ. ಆವಾಗ ನಿಮ್ಮ ಭಯ ಕಡಿಮೆ ಆಗುತ್ತೆ. ಯಾಕಂದರೆ ನಾಲೆಜ್ ರೆಡ್ಯೂಸಸ್ ಫಿಯರ್. ನಂಬರ್ 2, ಯಾವುದೇ ಕಂಪನಿಯ ಸ್ಟಾಕ್ಸ್ ಖರೀದಿಸುವ ಮುನ್ನ ಅದರ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳಿ. ಈ ಕಂಪನಿ ಏನು ಮಾಡುತ್ತೆ, ಅದು ಹೇಗೆ ಹಣ ಗಳಿಸುತ್ತೆ, ಅದರ ಬಿಸ್ನೆಸ್ ಗ್ರೋ ಆಗ್ತಾ ಇದೆಯಾ? ವಿಶ್ವದ ಶ್ರೇಷ್ಠ ಇನ್ವೆಸ್ಟರ್ ವಾರೆನ್ ಬಫೆಟ್ ಹೇಳ್ತಾರೆ, ನೆವರ್ ಇನ್ವೆಸ್ಟ್ ಇನ್ ಅ ಬಿಸ್ನೆಸ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಅಂದರೆ ಒಂದು ಕಂಪನಿ ಹೇಗೆ ಹಣ ಗಳಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗದೇ ಇದ್ದರೆ ಅದರಲ್ಲಿ ಇನ್ವೆಸ್ಟ್ ಮಾಡುವುದು ಸರಿಯಲ್ಲ. ನಂಬರ್ 3, ಇನ್ವೆಸ್ಟ್ಮೆಂಟ್ಗೆ ಗೋಲ್ ಇರಲಿ. ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ಗೆ ಒಂದು ಕ್ಲಿಯರ್ ಗೋಲ್ ಇರಬೇಕು. ಫಾರ್ ಎಕ್ಸಾಂಪಲ್, ಈ ಇನ್ವೆಸ್ಟ್ಮೆಂಟ್ ನನ್ನ ರಿಟೈರ್ಮೆಂಟ್ಗೆ, ಈ ಇನ್ವೆಸ್ಟ್ಮೆಂಟ್ ನನ್ನ ಮಕ್ಕಳ ಎಜುಕೇಷನ್ಗೆ, ಈ ಇನ್ವೆಸ್ಟ್ಮೆಂಟ್ ಮನೆ ಖರೀದಿಗೆ. ಈ ರೀತಿ ಒಂದು ಗೋಲ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದಾಗ ನೀವು ಪ್ಯಾನಿಕ್ ಆಗೋದಿಲ್ಲ. ಕ್ವಿಕ್ ಪ್ರಾಫಿಟ್ಸ್ಗೋಸ್ಕರ ಸೆಲ್ ಮಾಡೋದು ಕಡಿಮೆ ಆಗುತ್ತೆ. ನಂಬರ್ 4, ನೀವು ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಿದ್ದರೆ ಮ್ಯೂಚುವಲ್ ಫಂಡ್ಸಿಂದ ಸ್ಟಾರ್ಟ್ ಮಾಡಿ. ಮ್ಯೂಚುವಲ್ ಫಂಡ್ಸನ್ನು ಎಕ್ಸ್ಪರ್ಟ್ಸ್ ಮ್ಯಾನೇಜ್ ಮಾಡ್ತಾರೆ. ನೀವು ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಂತಿಲ್ಲ. ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋದಕ್ಕೆ ಇದು ಫಸ್ಟ್ ಸ್ಟೆಪ್. ನಂಬರ್ 5, ಸ್ಟಾಕ್ ಟಿಪ್ಸ್ ಅವಾಯ್ಡ್ ಮಾಡಿ. ಯಾವತ್ತೂ ಬೇರೆಯವರ ಟಿಪ್ಸ್ ನಂಬಿ ಇನ್ವೆಸ್ಟ್ ಮಾಡಬೇಡಿ. ನನ್ನ ಫ್ರೆಂಡ್ ಹೇಳಿದ್ದಾನೆ, ನನಗೆ ವಾಟ್ಸಪ್ಪಲ್ಲಿ ಟಿಪ್ಸ್ ಬಂದಿದೆ, ನಾನು ಈ ಯೂಟ್ಯೂಬ್ ವಿಡಿಯೋ ನೋಡಿದ್ದೇನೆ, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಹಣ ನಿಮ್ಮದು, ರಿಸರ್ಚ್ ಕೂಡ ನೀವೇ ಮಾಡಬೇಕು. ನೀವು ಹೇಗಿರಬೇಕು ಅಂದರೆ ಸ್ವತಃ ದೇವರೇ ಬಂದು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡು, ನಿಮಗೆ ತುಂಬ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳಿದರೂ ಕೂಡ ನೀವು ಫಸ್ಟ್ ಆ ಕಂಪನಿ ಬಗ್ಗೆ ರಿಸರ್ಚ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಬೇಕು. ಹೀಗಿದ್ರಷ್ಟೇ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ನಂಬರ್ 6, ಯಾವತ್ತೂ ಸಾಲ ತಗೊಂಡು ಇನ್ವೆಸ್ಟ್ ಮಾಡಬೇಡಿ. ಶಾರ್ಟ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ಮೂವ್ಮೆಂಟ್ ಊಹಿಸೋದು ಕಷ್ಟ. ಕೆಲವೇ ದಿನಗಳಲ್ಲಿ 10% ಬಿದ್ದರೆ ನಿಮಗೆ ತುಂಬಾ ಪ್ರೆಷರ್ ಆಗುತ್ತೆ. ಯಾಕಂದರೆ ಒಂದು ನಿಮಗೆ ಲಾಸ್ ಆಗ್ತಾಯಿದೆ, ಇನ್ನೊಂದು ಕಡೆ ಸಾಲಕ್ಕೆ ಇಂಟ್ರೆಸ್ಟ್ ಕೂಡ ಕಟ್ಟಬೇಕು. ಹಾಗೆ ಎಮರ್ಜೆನ್ಸಿ ಫಂಡ್ ಅಥವಾ ಶೀಘ್ರದಲ್ಲೇ ಬೇರೆ ಕೆಲಸಕ್ಕೆ ಬೇಕಾಗುವ ಹಣವನ್ನು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬೇಡಿ. ಹಾಗಾದರೆ ಯಾವ ಹಣ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬೇಕು? ನಿಮ್ಮ ತಿಂಗಳ ಖರ್ಚು, EMI, ಇನ್ಶೂರೆನ್ಸ್ ಎಲ್ಲ ಹೋಗಿ ಉಳಿದಿರೋ ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದರೆ ನಿಮಗೆ ಅಷ್ಟು ಟೆನ್ಷನ್ ಆಗಲ್ಲ. ಇಲ್ಲ, ಅಟ್ಲೀಸ್ಟ್ ಮುಂದಿನ 5 ವರ್ಷದ ತನಕ ನಿಮಗೆ ಯಾವುದೇ ಕೆಲಸಕ್ಕೂ ಬೇಡದೇ ಇರೋ ಹಣವನ್ನು ಕೂಡ ಹಾಕ್ಬೋದು. ನಂಬರ್ 7, ಪ್ರತಿದಿನ ಪ್ರೈಸ್ ಚೆಕ್ ಮಾಡಬೇಡಿ, ನಿಮಗೆ ಟೆನ್ಷನ್ ಆಗುತ್ತೆ. ಪ್ರತಿದಿನ ಪ್ರೈಸ್ ಚೆಕ್ ಮಾಡ್ತಾ ಇದ್ದರೆ ಟೆನ್ಷನ್ ಆಗಿ ಇಮೋಷ್ನಲಿ ರಿಯಾಕ್ಟ್ ಮಾಡ್ತೀರಾ. ಇದರಿಂದ ಲಾಸ್ ಆಗ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ತಮ್ಮ ಗೋಲ್ ಕಡೆ ಫೋಕಸ್ ಮಾಡ್ತಾರೆ, ಡೈಲಿ ಮೂಮೆಂಟ್ ಕಡೆ ಅಲ್ಲ. ಸೊ ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತೆ? ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗಾ? ಅಲ್ಲ, ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಅಲ್ಲ. ಆದರೆ ಏನೂ ನಾಲೆಜ್ ಇಲ್ಲದೆ ಎಂಟರ್ ಆದರೆ, ಇಲ್ಲ ಇಮೋಷ್ನಲಿ ಡಿಸಿಷನ್ ತಗೊಂಡ್ರೆ, ಅಥವಾ ಕ್ವಿಕ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿದರೆ, ಆವಾಗ ಅದು ನಿಮಗೆ ಗ್ಯಾಂಬ್ಲಿಂಗ್ ಆಗುತ್ತೆ. ಬಟ್ ಗುಡ್ ನ್ಯೂಸ್ ಅಂದರೆ ಇದನ್ನೆಲ್ಲ ನಾವು ಆರಾಮಾಗಿ ಅವಾಯ್ಡ್ ಮಾಡ್ಬೋದು.
ಇನ್ಫ್ಲೇಷನ್ ಬೀಟ್ ಮಾಡೋಕ್ಕೆ, ವೆಲ್ತ್ ಗ್ರೋ ಮಾಡೋಕ್ಕೆ ಮತ್ತು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋಕ್ಕೆ ಸ್ಟಾಕ್ ಮಾರ್ಕೆಟ್ ಒಂದು ಬೆಸ್ಟ್ ಟೂಲ್. ಆದರೆ ಇದನ್ನು ಸರಿಯಾಗಿ ಬಳಸ್ಕೋಬೇಕು ಅಷ್ಟೆ. ಇದರೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.